ನನ್ನೆಲ್ಲ ಶರಣ ಬಂಧುಗಳಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ವಚನ ಮತ್ತು ಅದರ ಭಾವಾರ್ಥವನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಈ ವಚನದಲ್ಲಿ ಬರುವಂತಹ ಒಂದು ಒಳ್ಳೆಯ ಅರ್ಥಪೂರ್ಣವಾದ ಮಾತುಗಳನ್ನು ಕೂಡ ಸಹ ಕೇಳಿ ಅರ್ಥೈಸಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಬದುಕಿಗೊಂದು ಬಸವ ತತ್ವ. ತನಗೆ ಮುನಿಯದವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಹಾಗೆ ಏನು ಅವರಿಗಾದ ಚೀಗೆ ಏನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಹರಿವಿನ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಡದಲ್ಲದೆ ನೆರಮನೆಯನ್ನು ಸುಡದು ಕೂಡಲ ಸಂಗಮ ದೇವ. ಈ ವಚನದ ಅರ್ಥ ಹೀಗಿದೆ: ನಮ್ಮನ್ನು ಕಾಡಿ ಕೆಡಿಸುವ ದುರ್ಗುಣಗಳಲ್ಲಿ ಕೋಪವು ಒಂದು. ನಮ್ಮ ಮೇಲೆ ಯಾರಿಗಾದರೂ ಕೋಪಗೊಂಡರೆ ಅವರ ಮೇಲೆ ನಾವು ಕೋಪಗೊಳ್ಳಬೇಕೇಕೆ? ಅದರಿಂದ ನಮಗೆ ಬರುವ ಲಾಭವೇನು? ಅವರಿಗಾಗುವ ನಷ್ಟವೇನು? ಕೋಪದಲ್ಲಿ ತನುವಿನ ಕೋಪ, ಮನದ ಕೋಪಗಳಿವೆ. ಅವೆರಡೂ ಕೆಡುಕು ಕೋಪಗಳೇ. ಅವುಗಳ ಕೈಗೆ ಮನಸ್ಸನ್ನು ಕೊಡಬಾರದು. ತನುವಿನ ಕೋಪದಿಂದ ನಮ್ಮ ಘನತೆ ಕುಂದುತ್ತದೆ, ನಮ್ಮ ಅರಿವಿಗೆ ಹಾನಿಯಾಗುತ್ತದೆ. ನಮ್ಮ ಮನೆಗೆ ಬಿದ್ದ ಬೆಂಕಿ ಮೊದಲಿಗೆ ನಮ್ಮ ಮನೆಯನ್ನು ಸುಟ್ಟು ನಂತರ ಪಕ್ಕದ ಮನೆಗೆ ಹಬ್ಬುವುದು. ಅಂತೆಯೇ ನಮ್ಮ ಕೋಪ ಮೊದಲು ನಮಗೆ ಹಾನಿ ಮಾಡಿದ ಮೇಲೆ ನಮ್ಮ ನೆರೆಹೊರೆಯವರಿಗೂ ಹಾನಿ ಮಾಡುತ್ತದೆ. ಕೋಪಕ್ಕೆ ಸಹನೆಯೇ ಸಿದ್ಧೌಷಧ. ಪೂರ್ತಿ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.